ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಿದ್ರ ಕೋಟೇಶ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ತುಂಬಾ ದಿವಸ ಆಗಿತ್ತು ಒಂದು ರಿವ್ಯೂನ ಕೊಟ್ಬಿಟ್ಟು. ನಾನು ಕೂಡ ಯಾಕೆಂತಂದ್ರೆ ಇವತ್ತು ರಿವ್ಯೂನ ಕೊಡ್ಲೇಬೇಕನ್ನೋ ಒಂದು ಸನ್ನಿವೇಶ ಬಂದ್ಬಿಡ್ತು. ಯಾಕೆಂದ್ರೆ ನಮ್ಮ ಹೆಮ್ಮೆಯ ಕರ್ನಾಟಕದ ಒಂದು WPL ಆಗಿರುವಂತ ವುಮೆನ್ಸ್ ಪ್ರೀಮಿಯರ್ ಲೀಗ್ ನಲ್ಲಿ ಸ್ನೇಹಿತರೆ, ನಮ್ಮ ನೆಚ್ಚಿನ ಟೀಮ್ ಆದಂತ RCB ಟೀಮ್ ನಿನ್ನೆ ಕಪ್ ಹೊಡೆದಿರೋದು ನನಗೆ ತುಂಬಾನೇ ಒಂದು ತುಂಬಾನೇ ಖುಷಿ ವಿಚಾರ ಅಂತಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ತಡ ಮಾಡಕೋಲ್ಲ ಸ್ನೇಹಿತರೆ. ಇವತ್ತಿನ ವಿಡಿಯೋನ ಏನ್ ಕತೆ ಏನು ಅಂತ ಹೇಳ್ತೀನಿ. ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ. ಅದಕ್ಕಿಂತ ಮುಂಚೆ RCB ಕಪ್ ಹೊಡೆದಿರೋದು ಯಾರಿಗೆಲ್ಲ ಇಷ್ಟ ಇದೆ, RCB ಫ್ಯಾನ್ಸ್ ಗಳು ಎಷ್ಟೆಲ್ಲ ಖುಷಿ ಇದ್ದೀರಾ, ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ. ಹಾಗೇನ ಜೈ RCB ಅಂತ ಕಮೆಂಟ್ ಮುಖಾಂತರ ವಿಡಿಯೋನ ಬಹಳಷ್ಟು ಜನರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ. ಬನ್ನಿ ಸ್ನೇಹಿತರೆ. ನಿನ್ನೆ ಮಾತ್ರ ನನಗೆ ಎಷ್ಟು ಖುಷಿ ಬಂದಿತ್ತು ಅಂತಂದ್ರೆ ಸ್ನೇಹಿತರೆ, ಪ್ರತಿ ಒಂದು ಬಾಲ್ ನಲ್ಲೂ ಅಷ್ಟ್ರ ಮಟ್ಟಿಗೆ ಒಂದು ಮ್ಯಾಚ್ ಅನ್ನ ತುಂಬಾನೇ ಒಂದು ಇಂಟ್ರೆಸ್ಟಿಂಗ್ ಕೊಟ್ಟು ನೋಡ್ತಾ ಇದ್ವಿ. ಯಾಕಂದ್ರೆ ಪ್ರತಿ ಸೆಕೆಂಡ್ಸ್ ಅಷ್ಟೇನೆ ನಮ್ಮ RCB ಅಂತಂದ್ರೆ ಬಾಯಿ ಬರ್ಸ್ತೆ ಸಿನಿಮಾನಾಗೆಲ್ಲ ಅನ್ನೋ ತರ ಬಾಯಿ ಬರ್ಸೋ ತನಕನೂ ಬಿಟ್ಬಿಟ್ರೆ ಸ್ನೇಹಿತರೆ. ಆ ತರ ಒಂದು ಮ್ಯಾಚ್ ಈ ಸಲ ಮಾತ್ರ. ಯಾಕಂದ್ರೆ ಡೆಲ್ಲಿ ಏನ್ ಸುಮ್ನೆ ಅಪೋನೆಂಟ್ ಸುಮ್ನೆ ಇದ್ದಿಲ್ಲ ಸ್ನೇಹಿತರೆ. ಡೆಲ್ಲಿ ಟೀಮ್ ಬಹಳ ಸ್ಟ್ರಾಂಗ್ ಅಲ್ಲಿ ಇತ್ತು. ಫೈನಲ್ಸ್ ತನಕ ತಗೊಂಬಂದು ಇದು ಮಾಡ್ಕೊಂಡಿರ್ತಾರೆ ಸುಮ್ನೆನಲ್ಲ. ಅವರು ಕೂಡ ಸರಿಯಾಗಿ ಹೊಡೆದ್ಬಿಟ್ರು. 20 ಓವರಿಗೆ ಹೆಚ್ಚು ಕಮ್ಮಿ ಏನಿಲ್ಲ 203 ರನ್ ಟಾರ್ಗೆಟ್ ನ ಕೊಟ್ರು ಸ್ನೇಹಿತರೆ. 203 ಅಷ್ಟು ರನ್ಗಳನ್ನ ಚೇಸ್ ಮಾಡಿದಂತ ನಮ್ಮ RCB ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಸ್ನೇಹಿತರೆ. ಗ್ರೇಸ್ ಹ್ಯಾರಿಸ್ ಬೇರೆ ವಿಕೆಟ್ 9 ರನ್ನಿಗೆ ಗ್ರೇಸ್ ಹ್ಯಾರಿಸ್ ಔಟ್ ಆಗಿ ಹೋಗ್ಬಿಟ್ರು ಸ್ನೇಹಿತರೆ. ಇನ್ನೇನಪ್ಪಾ ಮ್ಯಾಚ್ಗಳು ಇದು ಹಿಂಗ್ ಹೊಡಿಯಾರೆ ಹೋಗ್ಬಿಟ್ರೆ ಹೆಂಗೆ ಅಂತ ನಾವ್ ತಲೆ ಮೇಲೆ ಕೈ ಹತ್ಕೊಂಡು ಕುಂತಾಗ ಸ್ನೇಹಿತರೆ, ನಮಗ್ ಸಿಕ್ಕಿತ್ತು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಅಂತಂದ್ರೆ ಜಾರ್ಜ್ ಓಲ್ ಅಂತ ಹೇಳ್ಬಿಟ್ಟು, ಇವ್ರು ಒಂದು ಜಾರ್ಜ್ ಓಲ್ ಅಂತ ಹೇಳ್ಬಿಟ್ಟು, ಇವರು ಮತ್ತೆ ಕ್ಯಾಪ್ಟನ್ ನಿನ್ನೆ ಕ್ಯಾಪ್ಟನ್ ಆಟನೇ ಆಗ್ಬಿಟ್ರು ಸ್ಮೃತಿ ಮಂದಾನ ಅವರ ಒಂದು ಕ್ಯಾಪ್ಟನ್ಸಿ RCB ಟೀಮ್ ಎಷ್ಟು ಮಟ್ಟಿಗೆ ಹೇಳಿದ್ರು ಸಾಕು ಸ್ನೇಹಿತರೆ. ನಿನ್ನೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಹೆಂಗ್ ಬಿಲ್ಡ್ ಆಗಿತ್ತು ಸ್ನೇಹಿತರೆ. 75-76 ರನ್ಗಳನ್ನ ಹೊಡೆದ್ಬಿಟ್ಟು ಜಾರ್ಜಿಯಾ ಓಲ್ ಅವರು ಔಟ್ ಆಗಿ ಹೋಗ್ತಾರೆ. ನೆಕ್ಸ್ಟ್ ರಿಚಾ ಘೋಷ್ ಬಂದು ಮ್ಯಾಚ್ ಫಿನಿಶರ್ ಆಗ್ತಾರೆ ಅನ್ಕೊಂಡ್ವಿ. ಬಟ್ ಅಲ್ಲೂ ಒಂದು ಟ್ವಿಸ್ಟ್ ಬಂತು ಸ್ನೇಹಿತರೆ. ಯಾಕೆಂತಂದ್ರೆ ರಿಚಾ ಘೋಷ್ ಕೂಡ ಏನು ಆಡ್ಲೇ ಇಲ್ಲ. ಅವರು ಕೂಡ ಒಂದ್ 5-6 ರನ್ನಿಗೆ ಔಟ್ ಆಗಿ ಹೋಗ್ಬಿಟ್ರು ಸ್ನೇಹಿತರೆ, 6 ಹೊಡೆಯಕ್ ಹೋಗಿ. ಏನಪ್ಪ ಕತೆ ಅಂತ ನಾವ್ ಅನ್ಕೊಂಡೆ. ನೆಕ್ಸ್ಟ್ ಬಾಲ್ ಅದು ಇನ್ನೊಂದ್ 2-3 ಬಾಲ್ ಇದ್ದಂಗೆ ಸ್ಮೃತಿ ಮಂದನ ಕೂಡ ಡಕ್ಔಟ್ ಆಗಿ ಔಟ್ ಆಗ್ಬಿಟ್ರು. ಇನ್ನೇನ್ ಮ್ಯಾಚ್ ಫಿನಿಶ್ ಅಪ್ಪ, ಇವತ್ತು RCB ಗೆಲ್ಲಲ್ಲ, ಡೆಲ್ಲಿನೇ ಕಪ್ ಹೊಡಿತಾರಂತ ನನಗೂ ತಲೆ ಕೆಟ್ಟ ಫೋನ್ ಇದು ಮಾಡ್ಕೊಂಡು ಸ್ನೇಹಿತರೆ ಬಿಟ್ಟಾಕಿ ಹೋದೆ. ಬಟ್ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಸ್ನೇಹಿತರೆ. ನೆಕ್ಸ್ಟ್ ಬಂದಂತ ಏನಪ್ಪ ಅನ್ಸತಿ ರಾಧಾ ಬಂದ್ಬಿಟ್ರು ಸ್ನೇಹಿತರೆ, ಕ್ಲಾರ್ಕ್ ಬಂದ್ರು. ಅವರಿಬ್ರು ಒಂದು ಪಾರ್ಟ್ನರ್ಶಿಪ್ ನಲ್ಲಿ ಮ್ಯಾಚ್ ಫಿನಿಶ್ ಮಾಡಿದ್ರು ಸ್ನೇಹಿತರೆ. ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ನೆಕ್ಸ್ಟ್ ಲೆವೆಲ್. 2 4 ಮುಖಾಂತರ ಸ್ನೇಹಿತರೆ ಸಿನಿಮಾನೇ ಮುಗೀತು ಅನ್ನೋ ತರ ಒಂದು ಬ್ಯಾಟಿಂಗ್ ನ ಲೈನ್ ಅಪ್ ನ ಸೂಪರ್ ಆಗಿ ಮುಗಿಸ್ಬಿಟ್ರು ಸ್ನೇಹಿತರೆ. ಚೇಸ್ ಮಾಡಿದ್ದು ಆಯ್ತು 204 ರನ್ನು. ಎರಡನೇ ಬಾರಿ ನಮ್ಮ ಕರ್ನಾಟಕಕ್ಕೆ WPL ಅಂದ್ರೆ ವುಮೆನ್ಸ್ ಪ್ರೀಮಿಯರ್ ಲೀಗ್ RCB ಕಪ್ ನಮಗ್ ಮತ್ತೊಂದ್ಸಲ ಬರೋ ತರ ಮಾಡಿದ್ರು ಸ್ನೇಹಿತರೆ. ಈ ಒಂದು ಖುಷಿ ಅಂತೂ ನನಗೆ ತಡ್ಕೊಳಕ್ ಆಗ್ತಿಲ್ಲ. ಈ ಒಂದು ವಿಚಾರನ ನಿಮ್ಮ ಹತ್ರ ಹೇಳ್ಕೊಳ್ಳೇಬೇಕು ಅಂತ ಹೇಳಿ ಇವತ್ತು ನಾವು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾರ್ಯಾರಿಗೆಲ್ಲ RCB ವುಮೆನ್ಸ್ ಕಪ್ ಹೊಡೆದಿರೋದು ನಿಮಗೆ ತುಂಬಾನೇ ಇಷ್ಟ ಆಗಿದೆ ಮತ್ತು RCB ಕಪ್ ಹೊಡೆದಿರೋದೇ ಖುಷಿ ತರ್ತಾ ಇದೆ ಅಂತ ಹೇಳಿದ ಅಂತ ಹೇಳೋದಾದ್ರೆ ಸ್ನೇಹಿತರೆ, ದಯವಿಟ್ಟು ನಿಮಗೆಲ್ಲ RCB ಕಪ್ ಹೊಡೆದ್ರೆ ಖುಷಿ ಇದ್ರೆ ದಯವಿಟ್ಟು ಒಂದು ಕಮೆಂಟ್ ನ ಮಾಡಿ ಜೈ RCB ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ. ಯಾರ್ಯಾರು ಹೊಸಬ್ರು ನಮ್ಮ ಚಾನಲ್ ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಸ್ನೇಹಿತರೆ ಮರಿಬೇಡಿ, ನೆಕ್ಸ್ಟ್ ಮತ್ತೆ ಬರ್ತೀನಿ. ಯಾಕೆಂತಂದ್ರೆ ನಾಳೆ ನಮ್ಮ ಒಂದು ಇಂಡಿಯಾ ಮ್ಯಾಚ್ ಇದೆ ಸ್ನೇಹಿತರೆ, ವರ್ಲ್ಡ್ ಕಪ್ ಇದು. ಯಾಕೆಂದ್ರೆ ಕಳೆದ ಬಾರಿ ನಮ್ಮ ಚಾಂಪಿಯನ್ಸ್ ಗಳು ಹುಲಿಗಳು ಇದ್ದಂತದ್ದು ಟೀಮು ಈಗ ಮತ್ತೆ ಒಂದು ದೊಡ್ಡ ಹುಲಿ ಪಟ್ಟಿನ ತಗೊಂಡ್ ಬರ್ತಾ ಇದಾರೆ. ನಾಳೆ ಮತ್ತೆ ಒಂದು ಇದನ್ನ ನಾಳೆ ಮತ್ತೆ ನಿಮ್ಗೆ ಹೇಳ್ತಾ ಯಾವ ತರ ಮ್ಯಾಚ್ ಇತ್ತು ಏನು ಅಂತ ಹೇಳ್ಬಿಟ್ಟು ನಾಳೆ ಟೀಮ್ ಇಂಡಿಯಾದ ಒಂದು ರಿವ್ಯೂ ತಗೊಂಡ್ ಬರ್ತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ. ನಮಸ್ಕಾರ ಸ್ನೇಹಿತರೆ.